ಟಿವಿಯಲ್ಲಿ ಲೋಕಸಭಾ ಚುನಾವಣಾ ಸರ್ವೆ ನಡೀತಾ ಇದೆ. ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ಮೆಗಾ ಸಮೀಕ್ಷೆಯನ್ನ ಪವರ್ ಟಿವಿ ಹಮ್ಮಿಕೊಂಡಿದೆ. ಕಾಂಗ್ರೆಸ್ ಹಾಗೂ ಬಿಜೆಪಿ ಮಧ್ಯೆ ಇಲ್ಲಿ ನೆಕ್ ಟು ನೆಕ್ ಫೈಟ್ ಏರ್ಪಟ್ಟಿದೆ ಅನ್ನುವಂತಹ ಟ್ರೆಂಡ್ ಸದ್ಯ ನಡೀತಾ ಇರುವಂತದ್ದು. ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ಚುನಾವಣಾ ಪೂರ್ವ ಮೆಗಾ ಸಮೀಕ್ಷೆಯಲ್ಲಿ ಸದ್ಯದ ಟ್ರೆಂಡ್ ಪ್ರಕಾರ ಕಾಂಗ್ರೆಸ್ ಹಾಗೂ ಬಿಜೆಪಿ ಮಧ್ಯೆ ನೆಕ್ ಟು ನೆಕ್ ಫೈಟ್ ಏರ್ಪಟ್ಟಿದೆ. ಸದ್ಯದ ಟ್ರೆಂಡ್ನಲ್ಲಿ ಬಿಜೆಪಿ ಅಲ್ಪ ಮುನ್ನಡೆಯನ್ನ ಪಡೆದುಕೊಂಡಿದೆ. ಗೆಲ್ಲುವ ಪಕ್ಷ ಯಾವುದು, ಹಾಗೆ ಅಭ್ಯರ್ಥಿ ಯಾರಾಗಬೇಕು, ಕಾಲ್ ಮಾಡಿ ವೋಟ್ ಮಾಡಿ ನಿಮ್ಮ ಆಯ್ಕೆ ಏನು ಅನ್ನೋದನ್ನ ತಿಳಿಸಿ ನೀವು ಕರೆ ಮಾಡಬೇಕಾದಂತಹ ನಂಬರ್ 080692059999 ಈ ನಂಬರ್ಗೆ ಕರೆ ಮಾಡಿ ನೀವು ನಿಮ್ಮ ಆಯ್ಕೆ ಏನು ಅನ್ನೋದನ್ನ ತಿಳಿಸಿ. ಸದ್ಯದ ಟ್ರೆಂಡ್ ಹೇಗಿದೆ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಅನ್ನುವಂಥ ನಿಟ್ಟಿನಲ್ಲಿ ನಮ್ಮ ಎಲೆಕ್ಷನ್ ಸೆಂಟರ್ನಿಂದ ನನ್ನ ಕೊಲೀಗ್ ಅಶ್ವಿನಿ ನೇರವಾಗಿ ಸಂಪರ್ಕಕ್ಕೆ ಜಾಯಿನ್ ಆಗ್ತಿದ್ದಾರೆ. ಓವರ್ ಟು ಯು ಅಶ್ವಿನಿ. ರಜನಿ, ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರ ಅಂತಂದ್ರೆ ಪ್ರಮುಖವಾಗಿ ಗಮನಕ್ಕೆ ಬರೋದೇ ಇಲ್ಲಿ ಮೋದಿ ಫ್ಯಾಕ್ಟರ್, ಮೋದಿ ಅಲೆ, ಹಿಂದುತ್ವದ ಪ್ರಭಾವ ಎಷ್ಟರ ಮಟ್ಟಿಗೆ ಇದೆ ಅಂತಂದ್ರೆ ಕಳೆದ 33 ವರ್ಷಗಳಿಂದಲೂ ಕೂಡ ಕಂಟಿನ್ಯೂಸ್ ಆಗಿ ಇಲ್ಲಿ ಬಿಜೆಪಿ ಗೆದ್ದುಕೊಂಡು ಬಂದಿದೆ, ತನ್ನ ಭದ್ರ ಬುನಾದಿಯನ್ನ ಹಾಕಿಕೊಂಡು ಬಂದಿದೆ. 1977 ಆಗಿರ್ಬೋದು, 80 ಆಗಿರ್ಬೋದು, 84, 89 ಈ ಭಾಗದಲ್ಲಿ ಅಥವಾ ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಗೆದ್ದಿದ್ದು ಬಿಟ್ರೆ ಆ ನಂತರದಲ್ಲಿ ತನ್ನ ಛಾಪನ್ನ, ತನ್ನ ಬಾವುಟವನ್ನ ನೆಡೋದಕ್ಕೆ ಕಾಂಗ್ರೆಸ್ಗೆ ಸಾಧ್ಯ ಆಗಿಲ್ಲ. ಆದರೆ ಈ ಬಾರಿ ಈ ಭದ್ರ ಬುನಾದಿಯನ್ನ ಭೇದಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕಾಂಗ್ರೆಸ್ ಸಕಲ ಪ್ರಯತ್ನವನ್ನಂತೂ ಮಾಡ್ತಾ ಇದೆ. ಆದರೆ ಇಲ್ಲಿ ಬಿಜೆಪಿಯವರೇ, ಬಿಜೆಪಿಯ ಕಾರ್ಯಕರ್ತರೇ ಎಲ್ಲೊಂದು ಕಡೆ ಒಳಬೇಗುದಿಯಿಂದ ಒಡಕಾಗ್ತಾ ಇದ್ದಾರೆ ಅನ್ನೋದನ್ನ ಕೂಡ ಗಮನಿಸ್ತಾ ಹೋಗಬೇಕು. 33 ವರ್ಷದಿಂದ ಬಿಜೆಪಿಯ ಭದ್ರಕೋಟೆ, ಆದರೆ ಈ ಬಾರಿ ಪರಿಸ್ಥಿತಿ ಆ ರೀತಿಯಾಗಿಲ್ಲ. ಯಾಕಂದ್ರೆ ಇಲ್ಲಿ ವಿರೋಧ ಇರೋದು ಮೋದಿಗಾಗ್ಲಿ ಅಥವಾ ಇನ್ನೊಂದು ವಿಚಾರಕ್ಕಲ್ಲ, ಸ್ವತಃ ಈ ಬಾರಿಯ ಸಂಸದರಾಗಿ ಇರುವಂತಹ ನಳಿನ್ ಕುಮಾರ್ ಕಟೀಲ್ ಅವರ ಪರವಾಗಿ ಸಾಕಷ್ಟು ವಿರೋಧಗಳು ಕೇಳಿ ಬರ್ತಾ ಇದೆ. ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಈಗಾಗಲೇ ಬಿಜೆಪಿ ತನ್ನ ಒಂದಷ್ಟು ಕಾರ್ಯಕರ್ತರನ್ನ ಕಳೆದುಕೊಂಡು ಬರ್ತಾ ಇರೋದೇ ಇದೇ ಕಾರಣಕ್ಕೆ ಅಂತ ಹೇಳ್ಬೋದು. ಆದರೆ ಈ ಬಾರಿಯೂ ಕೂಡ ನಳಿನ್ ಕುಮಾರ್ ಕಟೀಲ್ ಅವರಿಗೆ ಟಿಕೆಟ್ ಅನ್ನ ನೀಡಿದ್ದೇ ಆದರೆ ಖಂಡಿತವಾಗ್ಲೂ ಕೂಡ ನಾವು ಮೋದಿ ಅಲೆ ಆಗ್ಲಿ ಅಥವಾ ಮತ್ತೊಂದಾಗ್ಲಿ ಇನ್ನೊಂದಾಗ್ಲಿ ಖಂಡಿತವಾಗ್ಲೂ ಓಟನ್ನ ಹಾಕೋದಿಲ್ಲ ಅನ್ನುವ ಮಾತನ್ನ ಅಲ್ಲಿನ ಜನರೇ ಹೇಳ್ತಾ ಇದ್ದಾರೆ. ಇದೆಲ್ಲವೂ ಕೂಡ ಅಲ್ಲಿನ ಒಳ ಒಂದಷ್ಟು ವಿಚಾರಗಳಾದ್ರೆ ಮತ್ತೊಂದು ಕಡೆಯಲ್ಲಿ ಈ ಬಾರಿಯ ಆಕಾಂಕ್ಷಿಗಳು ಬಹಳ ದೊಡ್ಡ ದಂಡೆ ಇದೆ. ನಳಿನ್ ಕುಮಾರ್ ಕಟೀಲ್ ಅವರ ಪರವಾಗಿ ಸಾಕಷ್ಟು ವಿರೋಧಗಳಿದೆ. ಯಾಕಂದ್ರೆ ಅವರು ಈಗಾಗಲೇ ಸಂಸದರಾಗಿ ಇದ್ದಂತ ಸಂದರ್ಭದಲ್ಲೂ ಕೂಡ ಅನೇಕ ರಸ್ತೆ ಯೋಜನೆಗಳಾಗಿರ್ಬೋದು ಅದ್ಯಾವುದರ ಪರವಾಗಿಯೂ ಕೂಡ ಮಾತಾಡಿಲ್ಲ ಅನ್ನುವಂಥ ವಿಚಾರ ಒಂದು ಕಡೆ ಆದ್ರೆ, ಮತ್ತೊಂದು ಕಡೆಯಲ್ಲಿ ಕೇಳಿ ಬರ್ತಾ ಇರುವಂತಹ ವಿಚಾರ ಅಂತಂದ್ರೆ ಅವರ ಸಂವಹನ ಆಗಿರ್ಬೋದು ಮತ್ತೊಂದಾಗಿರ್ಬೋದು ಯಾವುದು ಕೂಡ ಅಷ್ಟರ ಮಟ್ಟಿಗೆ ಸಂಸತ್ತಿನಲ್ಲಿ ಹೆಸರು ಮಾಡಲಿಲ್ಲ, ಸೌಂಡ್ ಮಾಡಿಲ್ಲ ಅನ್ನುವಂಥದ್ದು. ಆ ನಿಟ್ಟಿನಲ್ಲಿ ಈ ಬಾರಿ ಬಿಜೆಪಿ ಬಹಳ ಅಳೆದು ತೂಗಿ ಟಿಕೆಟ್ ಅನ್ನ ನೀಡೋದಕ್ಕೆ ತಯಾರಿಯನ್ನ ನಡೆಸಿಕೊಂಡಿದೆ. ಬ್ರಿಜೇಶ್ ಚೌಟ ಅವರ ಹೆಸರು ಬಹಳವಾಗಿ ಕೇಳಿ ಬರ್ತಾ ಇದೆ. ಒಂದಷ್ಟು ಸೌಂಡ್ ಮಾಡ್ತಾ ಇದ್ದಾರೆ ಆ ಕ್ಷೇತ್ರದಲ್ಲಿ, ಜೊತೆಗೆ ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ. ಅದರ ಜೊತೆಯಲ್ಲಿ ಸತ್ಯಜಿತ್ ಸುರತ್ಕಲ್ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಅವರು ಕೂಡ ಬಹಳ ಓಡಾಟವನ್ನ ನಡೆಸ್ತಾ ಇದ್ದಾರೆ, ಹಿಂದುತ್ವದ ಪರವಾಗಿ ಧ್ವನಿಯನ್ನು ಎತ್ತುತ್ತಾ ಇದ್ದಾರೆ. ಇವರಲ್ಲಿ ಯಾರಿಗೆ ಕೊಟ್ಟರು ಕೂಡ ಖಂಡಿತವಾಗ್ಲೂ ಗೆಲುವು ಸಾಧ್ಯ ಆಗುತ್ತೆ. ಅದರ ಜೊತೆಯಲ್ಲಿ ನಳಿನ್ ಕುಮಾರ್ ಕಟೀಲ್ ಅವ್ರಿಗೆ ಏನಾದರೂ ಸಿಕ್ಕಿದ್ದೆ ಆದಲ್ಲಿ ಖಂಡಿತವಾಗ್ಲೂ ಈ ಬಾರಿ ಪುತ್ತೂರಿನಲ್ಲಿ ವಿಧಾನಸಭಾ ಎಲೆಕ್ಷನ್ ಸಂದರ್ಭದಲ್ಲಿ ಯಾವ ರೀತಿಯ ರಿಸಲ್ಟ್ ಬಂತೋ, ಯಾವ ರೀತಿಯ ಒಂದು ವಿಚಾರಗಳು ಅಲ್ಲಿ ಆದವು, ಅದೇ ರೀತಿಯ ವಿಚಾರಗಳೆಲ್ಲವೂ ಕೂಡ ಲೋಕಸಭಾ ಎಲೆಕ್ಷನ್ ಸಂದರ್ಭದಲ್ಲೂ ಕೂಡ ಮತ್ತೆ ರಿಪೀಟ್ ಆಗುತ್ತೆ ಅನ್ನೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಆ ರೀತಿಯ ಪರಿಸ್ಥಿತಿಯೇ ಈಗ ಕೂಡ ಇರುವಂಥದ್ದು. ಇನ್ನು ಕಾಂಗ್ರೆಸ್ನಲ್ಲೂ ಕೂಡ ಸಾಕಷ್ಟು ಅಭ್ಯರ್ಥಿಗಳಿದ್ದಾರೆ. ವಿನಯ್ ಕುಮಾರ್ ಸೊರಕೆ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಅದರ ಜೊತೆಯಲ್ಲಿ ವಿನಯ್ ಕುಮಾರ್ ಸೊರಕೆ ಅವರ ವಿಚಾರಕ್ಕೆ ಬರೋದಾದ್ರೆ ಅಲ್ಲಿ ಕಾಂಗ್ರೆಸ್ನಿಂದಲೇ ಒಂದಷ್ಟು ಪರ ವಿರೋಧದ ವಿಚಾರಗಳು ಕೂಡ ಇರೋದ್ರಿಂದ ರಮಾನಾಥ್ ರೈ ಅವರಿಗೆ 72 ವರ್ಷ ವಯಸ್ಸಾಯಿತು. ಹಾಗಾಗಿ ವಯಸ್ಸಿನ ಕಾರಣದಿಂದಲೂ ಕೂಡ ಅವರು ಕೊಂಚ ಹಿನ್ನಡೆಗೆ ಬಂದಿದ್ದಾರೆ. ಆದರೂ ಕೂಡ ಅಭ್ಯರ್ಥಿಯ ಹುಡುಕಾಟದಲ್ಲಿ ಕಾಂಗ್ರೆಸ್ ಇದೆ. ಬಿಜೆಪಿ ಸಮರ್ಥವಾಗಿ ಈ ಬಾರಿ ಎದುರಿಸಬೇಕಂತ ಇದೆ. ಸದ್ಯಕ್ಕೆ ನಮ್ಮ ಎಲೆಕ್ಷನ್ ಸೆಂಟರ್ ನಲ್ಲಿ ಒಂದಷ್ಟು ಟ್ರೆಂಡ್ ಅನ್ನ ಗಮನಿಸೋದಾದ್ರೆ ರಜನಿ, ಈಗ ನೆಕ್ ಟು ನೆಕ್ ಫೈಟ್ ಇರೋದನ್ನ ನಾವು ಗಮನಿಸ್ತಾ ಇದ್ವಿ. ಆದ್ರೆ ಬಿಜೆಪಿ ಕೊಂಚ ಮುನ್ನಡೆ ಅಂತೂ ಕಾಯ್ದುಕೊಂಡಿದೆ. ನೋಡಬೇಕು ಈ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ರಿಸಲ್ಟ್ ಯಾವ ರೀತಿಯಾಗಿ ಇರುತ್ತೆ ಅನ್ನುವಂಥದ್ದು ಈಗ ಸದ್ಯಕ್ಕೆ ಇರುವಂತಹ ಕುತೂಹಲ ರಜನಿ. ಥ್ಯಾಂಕ್ ಯು ಅಶ್ವಿನಿ.